ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿದ್ದಿನ ಪರಿಷತ್ ಫೈಟ್ ಬಹುತೇಕವಾಗಿ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ 1 ಗಂಟೆ ವೇಳೆಗೆ 95.50% ಈಗಾಗಲೇ ಮತದಾನ ಆಗಿರುವಂತದ್ದು. ಜಿದ್ದಿನ ಪರಿಷತ್ ಫೈಟ್ ಬಹುತೇಕವಾಗಿ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ 1 ಗಂಟೆ ವೇಳೆಗೆ 95.50% ಮತದಾನ ಆಗಿರುವಂತದ್ದು. ಕಾಂಗ್ರೆಸ್ನ 3 ಶಾಸಕರ ಮತದಾನವಷ್ಟೇ ಬಾಕಿ ಇದೆ. ಇನ್ನು ಈಗಾಗಲೇ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ವೋಟಿಂಗ್ ಉಚ್ಚಾಟಿತ. ಬಿಜೆಪಿಯ 2 ಶಾಸಕರಿಂದ ಅಡ್ಡ ಮತದಾನವಾಗಿದೆ. ಜೆಡಿಎಸ್ ಶಾಸಕ ಜಿಟಿಡಿಯಿಂದಲೂ ಕೂಡ ಕ್ರಾಸ್ ವೋಟಿಂಗ್ ಭೀತಿ ಶುರುವಾಗಿರುವಂತದ್ದು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವು ಬಹುತೇಕವಾಗಿ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಯ 2 ಅಭ್ಯರ್ಥಿಗಳ ಗೆಲುವು ಪಕ್ಕಾನ ಹಾಗಾದ್ರೆ ಜೆಡಿಎಸ್ ಅಭ್ಯರ್ಥಿಗೆ ಈಗಾಗಲೇ 20 ವೋಟ್ ಸಹ ಬರಬಹುದು ಅನ್ನೋದು ಈಗ ಡೌಟ್ ಎದ್ದಿರುವಂತದ್ದು. ಕೊನೆ ಕ್ಷಣದಲ್ಲಿ ಮೈತ್ರಿ ನಾಯಕರ ಲೆಕ್ಕಾಚಾರ ಈಗ ಉಲ್ಟಾ ಪಲ್ಟಾ ಆಗಿದೆ. ಇನ್ನು ಕೊನೆಗೂ ಕೂಡ ಜಿದ್ದಿನ ಪರಿಷತ್ ಫೈಟ್ ಕೊನೆಗೂ ಬಹುತೇಕವಾಗಿ ಮುಕ್ತಾಯಗೊಂಡಿರುವಂತದ್ದು. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಪರಮೇಶ್ವರ್ ಒಬ್ರು ಬರಬೇಕು, ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಎಲ್ಲ ಮತದಾನ ಮುಗಿದಿದೆ. ನಾವು ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನನ್ನ ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ 1-2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆನೂ ಮಾಡಿದ್ದೆ ಅಲ್ಲ. ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ, ಬರೀ MLAಗಳು ಕೂತಿದ್ದೀವಿ. ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಇಕ್ಬಾಲ್ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ. ತಮಿಳುನಾಡು ಗೌರ್ಮೆಂಟ್ ನೋಡ್ರಿ, ಅಟ್ಲೀಸ್ಟ್ ನಾವೆಲ್ಲ ಸೇರೋಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ನಾವು ಮೊದಲಿಂದನೂ ನಾವು ಮತದಾನ, ಏಕೆಂದರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಆ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ವಿ. MLAಗಳು ಎಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರಬೇಕು. ನೀವೆಲ್ಲ ಗಮನಿಸಿದ್ದೀರ, ನಾವು ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೇ ಹೆಚ್ಚು ಕಮ್ಮಿ 7-8 ಸಾವಿರ ವೋಟು ರಿಜೆಕ್ಟ್ ಆಗಿಬಿಡ್ತಾರೆ. ಯಾರು ಗ್ರಾಜ್ಯುಯೇಟು ಟೀಚರ್ಸ್. ಇಲ್ಲೂ ಬುದ್ಧಿವಂತಿಕೆ ಇರ್ತದೆ, ಬಟ್ ನಾವು ಸ್ವಲ್ಪ ಈಗ ಪ್ರಿಫರೆನ್ಷಿಯಲ್ ವೋಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನಿಜ. often clarified about Mekedatu, which remains to be very close to your heart, sir. But you see the Tamil Nadu government today, it was the first assembly, and they said that they will be exploring a legal option in those terms. And seeking privacy of what right now is demanding to you, saying that you sit and resolve this amicably. It is not close to my heart. Mekedat is not close to my heart. It is the heart of entire South India. Mekedatu is a project which helped Tamil Nadu more than Karnataka, because we are committed to leave 177 point whatever the TMC has been ordered by the Supreme Court and whatever is there, that we are committed to leave. So we have to protect Tamil Nadu farmers. So in order to, it is a balancing reserve. Not even a single TMC of water, bucket of water can be used for irrigation.
except Bangalore city drinking water. For Bangalore city, it is very much important because the population is growing very high. We can't bring water from Krishna. It is only the Kaveri source. So when the balancing reservoir is there, we can have this water. That's all. Apart from that, drinking water, there is no benefit. Tamil Nadu Chief Minister Mr. Vijay said he will ask Prime Minister Modi to reject Will you try to invite Vijay for it? See, they have an entire Tamil Nadu as a political agenda. Last 40-50 years they have political. I don't want to intervene with this political. The matter was with the court. The court has already given a direction. You confirm they have also whatever the judgment has come. It has come the benefit of both the states. At any cost, it is our bound duty to see that we leave them 177 TMC of water. Last year, more than ಪರಿಷತ್ ಫೈಟ್ನಲ್ಲಿ ನಾವು ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ. ಇನ್ನು ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ 20 ವೋಟ್ ಸಹ ಬರುವುದು ಡೌಟ್ ಅಂತ ಹೇಳಿ ಒಂದ್ ಕಡೆ ಹೇಳಲಾಗ್ತಾ ಇದೆ. ಇನ್ನು ಮತದಾನದ ಕುರಿತು ಹೊಸ ಶಾಸಕರಿಗೆ ಈಗಾಗಲೇ ನಾವು ಹೇಳಿಕೊಟ್ಟಿದ್ದೇವೆ. ಇನ್ನು ಮತದಾನದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಈಗಾಗಲೇ ಪರಿಷತ್ ಫೈಟ್ನಲ್ಲಿ ನಾವು ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ. ಇನ್ನು ಒಂದ್ ಕಡೆ ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪರಿಷತ್ ಫೈಟ್ನಲ್ಲಿ ನಾವು ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ, ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಯಾಕಾಗುತ್ತೆ? ಹಾಗಾದ್ರೆ ಹೇಗೆ ಮತದಾನವನ್ನ ಮಾಡಬೇಕೆಂದು ಹೊಸ ಶಾಸಕರಿಗೆ ಹೇಳಿಕೊಟ್ಟಿದ್ದೇವೆ. ಮತದಾನ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಷತ್ ಫೈಟ್ನಲ್ಲಿ ನಾವು ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ, ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಯಾಕಾಗುತ್ತೆ, ಹೇಗೆ ಮತದಾನವನ್ನ ಮಾಡಬೇಕು ಅಂತ ಹೇಳಿ ನಾನು ಹೊಸ ಶಾಸಕರಿಗೆ ಹೇಳಿಕೊಟ್ಟಿದ್ದೇನೆ. ಮತದಾನದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಇನ್ನು ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಈಗಾಗಲೇ ಒಂದು ಮಟ್ಟಿಗೆ ಮುಕ್ತಾಯ ಕೂಡ ಗೊಂಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಜಿದ್ದಾಜಿದ್ದಿನ ಪರಿಷತ್ ಫೈಟ್ ಬಹುತೇಕವಾಗಿ ಈಗಾಗಲೇ ಮುಕ್ತಾಯಗೊಂಡಿರುವಂತದ್ದು. ನಾನು ಯಾವುದೇ ತಂತ್ರಗಾರಿಕೆಯನ್ನ ಮಾಡಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇಲ್ಲ, ಕಾಂಗ್ರೆಸ್ ಇಂದ ಕಣಕ್ಕಿಳಿದಿರುವಂತಹ 5 ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ, ಪರಮೇಶ್ವರ್, ಹಲವು ನಾಯಕರುಗಳು ತಂತ್ರಗಾರಿಕೆ ಮಾಡಿದ್ದು ನಿಜ. ಆ ತಂತ್ರಗಾರಿಕೆ ಮಾಡುವ ಸಲುವಾಗಿ ರೆಸಾರ್ಟ್ ರಾಜಕಾರಣಕ್ಕೆ ಹೋಗಿದ್ದು. ಒಂದ್ ಕಡೆ ತಮ್ಮ ಶಾಸಕರನ್ನ ಬೇರೆ ಯಾರು ಕೂಡ ಸಂಪರ್ಕ ಮಾಡಬಾರ್ದು ಅನ್ನುವಂಥದ್ದು, ಮತ್ತೊಂದ್ ಕಡೆ ಬೇರೆ ಪಕ್ಷದಿಂದ ಯಾರು ಅಸಮಾಧಾನಗೊಂಡಿದ್ದಾರೆ ಪಕ್ಷೇತರನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಳೋದು, ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕರ ಮತದಾನವನ್ನ ಯಾವ ರೀತಿಯಾಗಿ ಆಗಿಸ್ಕೊಳ್ಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಂತ್ರಗಾರಿಕೆ ಮಾಡೋದಕ್ಕೆ 2 ದಿನಗಳ ಕಾಲ ರೆಸಾರ್ಟ್ ರಾಜಕಾರಣಕ್ಕೆ ಹೋಗಿದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮತದಾನ ಮಾಡಿದ ಬಳಿಕ ಬಂದು ಮಾಧ್ಯಮಗಳ ಮುಂದೆ ಮಾತನಾಡಿದಾಗ ಮುಖ್ಯಮಂತ್ರಿಗಳು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ 5 ಅಭ್ಯರ್ಥಿಗಳು ಗೆಲ್ಲುವಷ್ಟು ಮತಗಳು ನಮ್ಮ ಬಳಿ ಇದ್ದು, ನಮ್ಮ ಶಾಸಕರ ಸಂಖ್ಯೆ ಬಲ 135, ಪಕ್ಷೇತರರು 3, 2 ಬೇರೆ ಕಡೆಯಿಂದ ಬಂದಂತವರು. ಹೀಗಾಗಿ ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನವನ್ನ ಮಾಡಿದ್ದಾರೆ. ಇವರು ಯಾರು ವೋಟ್ ಹಾಕಿದ್ರು ಅನ್ನೋದಕ್ಕಿಂತ ಕೂಡ ಆತ್ಮಸಾಕ್ಷಿ ಮತ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಜೊತೆಗೆ ಇದು ಯಾರಿಗೂ ತೋರಿಸಿ ಹಾಕುವಂತ ಒಂದು ಮತದಾನ ಆಗದೆ ಇರೋದ್ರಿಂದ ಇದು ಇಂಥ ಮತದಾನದಲ್ಲಿ ಯಾವುದೇ ತಪ್ಪುಗಳು ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಹೀಗಾಗಿ ನಮ್ಮ ಬಳಿ ಇರುವಂತಹ 140 ಶಾಸಕರು ಅಷ್ಟೇ ಅಲ್ಲ, ನಾನು 222 ಜನ ಶಾಸಕರು ಕೂಡ ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ವಿಶ್ವಾಸ ಇದೆ 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆ ರೀತಿಯಾಗಿ ಚುನಾವಣೆ ಆಗಿದೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.